ನಾವು ಕಳೆದ ಕೆಲವು ದಿವಸಗಳಿಂದ ಅಥವಾ ಕೆಲವು ವಾರಗಳಿಂದ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ 7 ಸಭೆಗಳ ಬಗ್ಗೆ ಧ್ಯಾನಿಸಲು ಪ್ರಾರಂಭಿಸಿದೆವು. ಎಫೆಸ ಪಟ್ಟಣದಲ್ಲಿರುವಂಥ ಸಭೆಗೆ ಕರ್ತನು ಬರೆದಿರುವಂಥ ಪತ್ರಿಕೆ ಆ ಪ್ರಕಟಣೆ 2ನೇ ಅಧ್ಯಾಯ 1ರಿಂದ 7 ತನಕ 3-4 ಭಾಗಗಳಲ್ಲಿ ನಾವಿದನ್ನು ಧ್ಯಾನಿಸಿ ಮುಗಿಸಿದ್ದೇವೆ. ಈಗ ಇವತ್ತಿನಿಂದ ನಾವು ಉಳಿದ ಪಟ್ಟಣದಲ್ಲಿರುವಂಥ ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡುವಂಥ ಆ ಸಭೆಯ ಹೆಸರು ಸ್ಮರ್ನ ಪಟ್ಟಣದಲ್ಲಿರುವಂಥ ಸಭೆ. ಈ ಒಟ್ಟು 7 ಸಭೆಗಳ ಹೆಸರು ಇನ್ನೊಂದು ಆವೃತ್ತಿ ನಾನು ಹೇಳಿ ಸ್ಮರ್ನ ಸಭೆಯ ಬಗ್ಗೆ ಇವತ್ತು ನಾವು ಧ್ಯಾನಿಸೋಣ. ಪ್ರಕಟಣೆ 1ನೇ ಅಧ್ಯಾಯ ಅದರ 11ನೇ ವಾಕ್ಯ 7 ಸಭೆಗಳ ಹೆಸರು ಬರೆಯಲ್ಪಟ್ಟಿದೆ. ಎಫೆಸ, ಸ್ಮರ್ನ, ಪೆರ್ಗಮ, ತ್ವತೈರ, ಸಾರ್ದಿಸ್, ಫಿಲಿದೆಲ್ಫಿಯಾ, ಲವೋದಿಕಿಯ ಎಂಬ 7 ಪಟ್ಟಣಗಳಲ್ಲಿರುವಂಥ 7 ಸಭೆಗಳು. ಇದರಲ್ಲಿ ಆ ಮೊದಲನೇ ಸಭೆ, ಪ್ರಧಾನ ಸಭೆ, ತಾಯಿ ಸಭೆ ಅಂತಲೇ ಹೇಳ್ಬೋದು. ಉಳಿದ 6 ಸಭೆಗಳಿಗೆ ಎಫೆಸ ಪಟ್ಟಣದಲ್ಲಿರುವಂಥ ಸಭೆ, ಅದನ್ನು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಇವತ್ತು ನಾವು ಸ್ಮರ್ನ ಸಭೆಯ ಬಗ್ಗೆ ನಾವು ಧ್ಯಾನಿಸಲಿದ್ದೇವೆ. ಮುಂದಿನ ವಾರಗಳಲ್ಲಿ ಪೆರ್ಗಮ, ತ್ವತೈರ, ಸಾರ್ದಿಸ್, ಫಿಲಿದೆಲ್ಫಿಯಾ, ಲವೋದಿಕಿಯ ಎಂಬ ಪಟ್ಟಣದಲ್ಲಿರುವಂಥ ಸಭೆಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಸರಿ, ಈ ಸ್ಮರ್ನ ಸಭೆಯ ಬಗ್ಗೆ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡಬೇಕಾದ್ರೆ ಪ್ರಕಟಣೆ 2ನೇ ಅಧ್ಯಾಯ 8ರಿಂದ 11 ವಾಕ್ಯಗಳು, 4 ವಾಕ್ಯಗಳು ಮಾತ್ರ ಉಂಟು. ಆ 4 ವಾಕ್ಯಗಳನ್ನು ಓದಿ ಇವತ್ತು ನಾವು ಇದನ್ನು ಧ್ಯಾನಿಸೋಣ. ಸರಿನಾ? ಎಫೆಸ ಪಟ್ಟಣದಲ್ಲಿರುವಂಥ ಸಭೆ ಎಲ್ಲಿದೆ? ಪ್ರಕಟಣೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯ, 7 ವಾಕ್ಯಗಳು. ಸ್ಮರ್ನ ಸಭೆಯ ಬಗ್ಗೆ ಬರೆಯಲ್ಪಟ್ಟಿರುವಂಥ ವಾಕ್ಯಗಳು ಅದೇ ಪ್ರಕಟಣೆ 2ನೇ ಅಧ್ಯಾಯ 8ರಿಂದ 11. ಉಳಿದ ಸಭೆಗಳು ನೋಡಬೇಕಾದ್ರೆ ಪ್ರಕಟಣೆ 2ನೇ ಅಧ್ಯಾಯ 12ನೇ ವಾಕ್ಯದಿಂದ 3ನೇ ಅಧ್ಯಾಯ ಕಡೆಯ ವಾಕ್ಯದ ತನಕ ಉಳಿದ 5 ಸಭೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಸರಿ, ಸ್ಮರ್ನ ಸಭೆಯ ವಾಕ್ಯಗಳನ್ನು ಇವತ್ತು ನಾವು ಓದೋಣ. ಪ್ರಕಟಣೆ 2ನೇ ಅಧ್ಯಾಯ 8ರಿಂದ 11. ಸ್ಮರ್ನದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಪ್ರಿಯರಾದವರೇ, ನಾನು ಪರಿಚಯದಲ್ಲಿ ಅದು ಮಾತ್ರವಲ್ಲ, ಎಫೆಸ ಸಭೆಯ ಪಟ್ಟಣದಲ್ಲಿರುವಂಥ ಸಭೆಯ ಬಗ್ಗೆ ಬರಿಬೇಕಾದ್ರೆ ಕೂಡ ದೇವರು ಉಪಯೋಗಿಸಿರುವಂಥ ಆ ಶೈಲಿಯನ್ನು ನಾನು ನಿಮಗೆ ಹೇಳಿಕೊಟ್ಟೆ. ನೋಡ್ರಿ, ಫಸ್ಟು 8ನೇ ವಾಕ್ಯ ಏನು ಶುರುವಾಗ್ತಿದೆ? ಸ್ಮರ್ನದಲ್ಲಿರುವಂಥ ಸಭೆಯ ದೂತನಿಗೆ ಅಡ್ರೆಸ್ ಮಾಡೋದು. ಅಂದರೆ ಸಭೆಯ ನಾಯಕ ಅಥವಾ ಸಭಾಪಾಲಕರು ಬಹಳ ಪ್ರಾಮುಖ್ಯ. ನಂತರ ದೇವರು ತನ್ನನ್ನು ತಾನೇ ಪ್ರಕಟಿಸುವುದು. ಇಲ್ಲಿ 9ನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. ತನ್ನನ್ನು ತಾನೇ ದೇವರು ಹೇಗೆ ಪ್ರಕಟಿಸ್ತಾನೆ ಎಂಬುದಾಗಿ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ಯೇಸು ಕ್ರಿಸ್ತನು ತನ್ನನ್ನು ತಾನೇ ತೋರಿಸುವಂಥ ಕಾರ್ಯ. ನಂತರ ಈ ಸಭೆಯ ಬಗ್ಗೆ ಹೊಗಳುವಂಥ ಕಾರ್ಯ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಂತರ ಎಫೆಸ ಪಟ್ಟಣದಲ್ಲಿ ಇರುವಂಥ ತಪ್ಪನ್ನು ದೇವರು ತೋರಿಸ್ಕೊಡ್ತಾನೆ. ಆದರೆ ಸ್ಮರ್ನ ಪಟ್ಟಣದಲ್ಲಿ ದೇವರು ಯಾವ ತಪ್ಪನ್ನು ಅವರು ಮಾಡ್ತಿಲ್ಲ, ಆದ್ದರಿಂದ ಅದನ್ನು ತೋರಿಸುವುದಿಲ್ಲ. ಆದ್ದರಿಂದ ಸ್ಮರ್ನದಲ್ಲಿರುವಂಥ ಸಭೆಯನ್ನು ಯೇಸು ಕ್ರಿಸ್ತನು ಟೀಕಿಸುವುದಿಲ್ಲ, ಖಂಡಿಸುವುದಿಲ್ಲ, ತಪ್ಪು ಹೊರಿಸುವುದಿಲ್ಲ. ನಂತರ ಯೇಸು ಕ್ರಿಸ್ತನು ಏನು ಮಾಡ್ತಾನೆ ನೋಡಬೇಕಾದ್ರೆ ಅವರಿಗೆ ಉಪದೇಶವನ್ನು ಕೊಡ್ತಾನೆ.
ಉಪದೇಶವನ್ನು ಕೊಡ್ತಾನೆ. ನಂತರ ಕಡೆಯದಾಗಿ ಯಾರೆಲ್ಲ ನಂಬಿಗಸ್ತರಾಗಿರ್ತಾರೋ, ಯಾರೆಲ್ಲ ಜಯ ಹೊಂದುತ್ತಾರೋ ಅವರಿಗೆ ದೇವರು ಕೊಡುವಂಥ ಕೊಡುಗೆ ಇಲ್ಲಿ ಬರೆಯಲ್ಪಟ್ಟಿದೆ. ದೂತನಿಗೆ ಅಡ್ರೆಸ್ ಮಾಡೋದು, ದೂತನಿಗೆ ಬರೆ ಅನ್ನೋದು, ಯೇಸು ಕ್ರಿಸ್ತನು ತನ್ನನ್ನು ತಾನೇ ಪ್ರಕಟಿಸುವುದು, ನಂತರ ಈ ಸಭೆಯ ಬಗ್ಗೆ ಹೊಗಳುವುದು, ನಂತರ ಈ ಸಭೆಗೆ ಕೊಡುವಂಥ ಉಪದೇಶ, ಅದಾದ ನಂತರ ಯಾರು ಜಯ ಹೊಂದುತ್ತಾರೋ ಅವರಿಗೆ ದೇವರು ಕೊಡುವಂಥ ಕೊಡುಗೆ. ಅದು ಮಾತ್ರವಲ್ಲ, ಎಲ್ಲ ಸಭೆಗಳಿಗೆ ಬರೀಬೇಕಾದ್ರೆ ನಾನು ಆಗಲೇ ಹೇಳಿದೆ, ಸಭೆಗಳಿಗೆ ದೇವರಾತ್ಮನು ಬರೆಯುವುದನ್ನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಸರಿ, ಈಗ ನಾವು ಇದನ್ನು ಒಂದೊಂದಾಗಿ ನಾವು ಧ್ಯಾನ ಮಾಡೋಣ ಪ್ರಿಯರಾದವರೇ. ಸ್ಮರಣದಲ್ಲಿರುವಂಥ ಸಭೆಯ ದೂತನಿಗೆ ಬರೆ. ನಾನು ಮೊದಲನೇ ಸಂದೇಶದಲ್ಲಿ ಹೇಳಿದೆ, ಈ ಸಭೆಗಳು ಹೇಗಿದೆ ಅಂತ ನೋಡಬೇಕಾದ್ರೆ ಈಗಿರುವಂಥ ನ್ಯೂ ಟರ್ಕಿ, ಮೊದಲು ಎಫೆಸ ಸಭೆ ಇರ್ತದೆ, ಅದಾದ ನಂತರ ಬರುವಂಥ ಸಭೆ ಸ್ಮರಣ ಸಭೆ. ಆ ಮ್ಯಾಪನ್ನು ಹಾಕ್ತಾರೆ, ನೋಡ್ಕೊಳ್ರಿ. ದೇವದೂತನು ಮೊದಲು ಎಫೆಸ ಸಭೆಗೆ ಹೋಗ್ತಾನೆ, ನಂತರ ಸ್ಮರಣ ಸಭೆ, ಅದಾದ ನಂತರ ಲವೋದಿಕೀಯ ಸಭೆ. ಅದೊಂದು ಯು ಟರ್ನ್ ಥರ ಈ 7 ಸಭೆಗಳು ಇರುವುದನ್ನು ನಾವು ಕಾಣೋದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ತನ್ನ ಬಗ್ಗೆ ಪ್ರಕಟಿಸುವಂಥ ಕಾರ್ಯ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನೋಡ್ರಿ, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನು ಸತ್ತೆನು ಆದರೆ ಜೀವಂತವಾಗಿ ಎದ್ದು ಬಂದೆ, ಎಂದೆಂದಿಗೂ ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬರೆಯುವಂಥ ಪತ್ರಿಕೆ. ಆದ್ದರಿಂದ ನನ್ನ ಬೈಬಲಲ್ಲಿ ಈ ಥರ ಬೈಬಲ್ ನಿಮ್ಮ ಹತ್ರ ಇರುವುದಾದರೆ ಎಲ್ಲ ರೆಡ್ ಅಕ್ಷರಗಳು ನೋಡ್ರಿ, ಎಲ್ಲ ರೆಡ್ ಅಕ್ಷರಗಳು. ಅಂದರೆ ದೇವರು ಯೇಸು ಕ್ರಿಸ್ತನು ಹೇಳುವಂಥ ಕಾರ್ಯ, ನಾನು ಸತ್ತವನಾಗಿದ್ದೆ ಆದರೆ ಜೀವಿತನಾಗಿರುವೆ, ಎಂದೆಂದಿಗೂ ಜೀವಿಸುವವನಾಗಿದ್ದೇನೆ. ಎಫೆಸ ಪಟ್ಟಣದಲ್ಲಿರುವಂಥ ಸಭೆಗೆ ಬರಿಬೇಕಾದ್ರೆ ಏನಂದ, 7 ಚಿನ್ನದ ದೀಪದ ಸ್ತಂಭಗಳ ಮಧ್ಯದಲ್ಲಿ 7 ನಕ್ಷತ್ರಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಸಂಚರಿಸುವಾತನು. ಸ್ಮರಣದಲ್ಲಿರುವಂಥ ಸಭೆಗೆ ಬರಿಬೇಕಾದರೆ ಸತ್ತವನಾಗಿದ್ದು ಸದಾಕಾಲ ಜೀವಿಸುವವನು ಎಂಬುದಾಗಿ ದೇವರು ತನ್ನ ಬಗ್ಗೆ ಪ್ರಕಟಿಸುವುದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ಪ್ರಕಟಣೆ 1:18 ನೋಡ್ರಿ, ಸತ್ತವನಾದೆನು ಮತ್ತು ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಮ್ಮ ದೇವರು ಜೀವಿಸುವಂಥ ದೇವರು. ನಮ್ಮ ದೇವರು ಸದಾಕಾಲವು ಜೀವಿಸುವಂಥ ದೇವರು. ಆತನೇ ಆದಿಯು ಅಂತ್ಯವು, ಆತನೇ ಆಲ್ಫಾ ಒಮೇಗಾ. ಆತನಿಗೆ ಪ್ರಾರಂಭವೂ ಇಲ್ಲ, ಆತನಿಗೆ ಅಂತ್ಯವೂ ಇಲ್ಲ. ಯೇಸು ಕ್ರಿಸ್ತನನ್ನು ಕಲ್ವಾರಿ ಶಿಲುಬೆಗೆ ಹಾಕಿ ಜಡಿದು ಜಜ್ಜಿ ಹೊಡೆದು ಸಾಯಿಸಿದ್ರು, ಸಮಾಧಿಯಲ್ಲಿಟ್ಟರು, 3ನೇ ದಿನ ಜೀವದಿಂದ ಎದ್ದ. ಈ ಜಗತ್ತಿನಲ್ಲಿ ಎಷ್ಟೋ ಜನರ ಸಮಾಧಿ ಇದೆ, ಎಲ್ಲ ಮುಚ್ಚಲ್ಪಟ್ಟಿದೆ. ಎಲ್ಲೇ ಹೋಗ್ರಿ, ಯಾವ ಖಂಡಕ್ಕೆ ಹೋಗ್ರಿ, ಯಾವ ದೇಶಕ್ಕೆ ಹೋಗ್ರಿ, ಯಾವ ರಾಜ್ಯಕ್ಕೆ ಹೋಗ್ರಿ, ಸಮಾಧಿ ಎಲ್ಲವೂ ಮುಚ್ಚಲ್ಪಟ್ಟಿದೆ. ಆದರೆ ನಾನು ಪ್ರಸಂಗ ಮಾಡುವಂಥ ಯೇಸು ಕ್ರಿಸ್ತನ ಸಮಾಧಿ ಇಂದಿಗೂ ತೆರೆಯಲ್ಪಟ್ಟಿದೆ. ಅದಕ್ಕೆ ಜಾಗ್ರಫಿಕಲ್ ಆಗಿ ಪ್ರೂಫ್ ಇದೆ. ಇಸ್ರಾಯೇಲ್ ದೇಶದಲ್ಲಿ ಯೆರೂಸಲೇಮಿನಲ್ಲಿ ಇವತ್ತು ಪ್ರೂಫ್ ಇದೆ, ಯೇಸು ಕ್ರಿಸ್ತನ ಸಮಾಧಿ ತೆರೆಯಲ್ಪಟ್ಟಿದೆ. ಇದು ಯಾರೋ ಕಲ್ಪನೆಯಾಗಿ ಬರೆದಂಥ ಕತೆ ಪುಸ್ತಕ ಅಲ್ಲ, ಇದು ಜೀವವುಳ್ಳ ದೇವರ ಪುಸ್ತಕ. ಇದರಲ್ಲಿರುವುದು ಎಲ್ಲವೂ ಸತ್ಯ. ಅದಕ್ಕೆ ಕನ್ನಡ ಬೈಬಲ್ಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಸತ್ಯವೇದ. ಆಮೇನ್. ಎಷ್ಟೋ ಪುಸ್ತಕಗಳಿದ್ದರೂ ಕೂಡ ಇದು ಸತ್ಯವೇದ. ಯೇಸು ಕ್ರಿಸ್ತನು ಇಂದು ಜೀವಿಸ್ತಾನೆ. ತನ್ನನ್ನು ತಾನೇ ಬಗ್ಗೆ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡ್ತೀವಿ. ಎಂದೆಂದಿಗೂ ಜೀವಿಸುವಂಥ ದೇವರು. ಅದನ್ನೇ ಸ್ಮರಣದಲ್ಲಿರುವಂಥ ಸಭೆಯ ಜನರಿಗೆ ದೇವರು ಬರೆಯುವಂಥ ಒಂದು ಪತ್ರಿಕೆ. ಈ ಸಭೆಯ ಬಗ್ಗೆ ಯೇಸು ಕ್ರಿಸ್ತನು ಹೇಗೆ ಹೊಗಳ್ತಾನೆ ಎಂಬುದಾಗಿ ನೋಡಬೇಕಾದ್ರೆ, ಯಾವುದನ್ನು ನೋಡಿ ಸಂತೋಷ ಪಡ್ತಾನೆ ಎಂಬುದನ್ನು ನೋಡಬೇಕಾದ್ರೆ, ಅದೇ 9ನೇ ವಾಕ್ಯ ಓದಬೇಕಾದ್ರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಏನು ಹೊಗಳ್ತಿದ್ದಾನೆ? ನಿನ್ನ ಸಂಕಟವನ್ನು ನಾನು ಬಲ್ಲೆ, ನಿನ್ನ ಬಡತನವನ್ನು ನಾನು ಬಲ್ಲೆ. ನೋಡ್ರಿ, ಸ್ಮರಣ ಪಟ್ಟಣದಲ್ಲಿರುವಂಥ ಸಭೆ ಹೇಗಿತ್ತು? ಸಂಕಟದಲ್ಲಿತ್ತು.
ಸಹೋದರ ಸಹೋದರಿಯೇ, ಒಂದು ವೇಳೆ ನೀನು ಸಂಕಟದಲ್ಲಿ ಇದ್ದರೆ, ಹೋರಾಟದಲ್ಲಿ ಇದ್ದರೆ, ಯೇಸು ಅದನ್ನು ಬಲ್ಲನು. ಯೇಸುಗೆ ಗೊತ್ತಿಲ್ಲ ಅಂತ ತಿಳ್ಕೋಬೇಡ. ಯೇಸುವಿನ ನಿಮಿತ್ತವಾಗಿ ಪಾಡು ಪಡುವಂಥ, ಬಾಧೆ ಅನುಭವಿಸುವಂಥ, ಕಷ್ಟ ಅನುಭವಿಸುವಂಥ ಪ್ರತಿಯೊಬ್ಬರು ಧನ್ಯರು, ಭಾಗ್ಯವಂತರು. ವಾಕ್ಯ ಹೇಳ್ತದೆ, ನಾನು ನಿನ್ನ ಸಂಕಟವನ್ನು, ನಿನ್ನ ಬಡತನವನ್ನು ಬಲ್ಲೆನು. ಆ ಸಭೆ ಹೇಗಿತ್ತು? ಬಡತನದಲ್ಲಿದ್ದಂಥ ಸಭೆ ಅಲ್ವಾ? ಆದರೆ ಕರ್ತನ ಏನು ಹೇಳ್ತಿದ್ದಾನೆ? ಆದರೂ ನೀನು ಐಶ್ವರ್ಯವಂತನೇ. ಈಗ ಬಡತನ, ಐಶ್ವರ್ಯವಂತ ಇದನ್ನೆಲ್ಲ ನಾವು ಹೋಲಿಸಿ ನೋಡಬೇಕಾದ್ರೆ ಹಣ, ಕಾರು, ವ್ಯಾನು, ಜೀಪು, ಬಿಲ್ಡಿಂಗು, ಸ್ವಂತ ಜಾಗ, ಆಡಿಟೋರಿಯಮು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟು ಇದನ್ನೆಲ್ಲ ನೋಡಿ ನಮ್ಮ ಸಭೆ ಒಳ್ಳೆ ಐಶ್ವರ್ಯವಂತ ಸಭೆ ಅಂತ ನಾವು ಯೋಚನೆ ಮಾಡ್ತೀವಿ. ನಿಜವಾದಂಥ ಐಶ್ವರ್ಯ ಏನು ಗೊತ್ತಾ? ಪರಲೋಕದಲ್ಲಿ ನಾವು ಸೇರಿಸಿಡುವಂಥ ಐಶ್ವರ್ಯ ಅಂತ. ಆಮೇಲೆ ಪರಲೋಕದಲ್ಲಿ ನಾವು ಸೇರಿಸುವಂಥ ಐಶ್ವರ್ಯವು. ಈ ಸಭೆ ಬಡತನದಲ್ಲಿತ್ತು, ಆದರೆ ದೇವರ ದೃಷ್ಟಿಯಲ್ಲಿ ಪರಲೋಕ ರಾಜ್ಯದಲ್ಲಿ ಇವರು ಸೇವೆ ಮಾಡಿ 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 ಅನೇಕ ಐಶ್ವರ್ಯವನ್ನು ಅಲ್ಲಿ ಸೇರಿಸಿಟ್ಟಿದ್ದಾರೆ. ನಿಮ್ಮ ನೋಡಿ ಒಂದು ಪ್ರಶ್ನೆ, ನೀವು ಭೂಲೋಕದಲ್ಲಿ ಐಶ್ವರ್ಯವನ್ನು ಸೇರಿಸಿರ್ತಿದ್ದೀರಾ, ಪರಲೋಕದಲ್ಲಿ ಐಶ್ವರ್ಯವನ್ನು ಸೇರಿಸಿರ್ತಿದ್ದೀರಾ? ಆಮೇಲೆ ಸಭೆಯೇ, ನಾವು ಎಷ್ಟು ಜನರಿಗೆ ನಾವು ದಾನ ಧರ್ಮ ಮಾಡ್ತಿದ್ದೇವೆ, ಎಷ್ಟು ಬಡವರಿಗೆ ನಾವು ಸಹಾಯ ಮಾಡ್ತಿದ್ದೇವೆ, ಎಷ್ಟು ಜನರಿಗೆ ನಾವು ಸುವಾರ್ತೆಯನ್ನು ಹೋಗಿ ಸಾರ್ತಿದ್ದೇವೆ, ಎಷ್ಟು ಆತ್ಮಗಳನ್ನು ಆದಾಯ ಮಾಡ್ತಿದ್ದೇವೆ. 40 ಆತ್ಮ ಇದೆ ಸಾಕು ಎಂಬುದಾಗಿ ಅದರಲ್ಲೇ ಸಂತೋಷ ಪಡ್ತಿದ್ದೀರಾ? ನಾನು ಕೆಲವೊಂದು ಸಭೆಗಳಿಗೆ, ಕೆಲವೊಂದು ಹಳ್ಳಿಗಳಿಗೆ 20 ವರ್ಷಗಳಿಂದ ಹೋಗ್ತಾ ಇದ್ದೀನಿ. ಅದೇ 20 ಜನ, ಅದೇ 30 ಜನ, ಅದೇ 40 ಜನ. ಆದರೆ ಕೆಲವೊಂದು ಸಭೆಗಳಿಗೂ ನಾನು ಹೋಗಿದ್ದೇನೆ, 2 ವರ್ಷ 3 ವರ್ಷದಲ್ಲಿ 300-400 ಜನ. ನಾವು ಏನು ಮಾಡ್ತೀವಿ? ನಮ್ಮ 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 ಸೇವೆಗಳು ಸ್ವಲ್ಪ ವ್ಯತ್ಯಾಸವಾಗಿ ಬದಲಾಗಬೇಕು. ಅನೇಕರು ತಿಳ್ಕೊತಾರೆ ಕಾಸಿದ್ರೇ ಸೇವೆ. ಇವರು ಬಡತನದಲ್ಲಿ ದೇವರ ಹೊಗಳಿಕೆಯನ್ನು ಹೊಂದಿಕೊಂಡ್ರು. ಇವತ್ತು ಕೂಡ ಈ ಸ್ಮರ್ನ ಎಂಬುದಾಗಿ ಹೇಳಲ್ಪಡುವಂಥ ಈ ಜಾಗದಲ್ಲಿ 200ಕ್ಕೂ ಹೆಚ್ಚಾದಂಥ ಸಭೆಗಳಿದೆ ಎಂಬುದಾಗಿ ಚರಿತ್ರೆ ಹೇಳ್ತದೆ. ಪ್ರಿಯರಾದವರೇ, ಐಶ್ವರ್ಯ ಪರಲೋಕದಲ್ಲಿ ಸೇರಿಸ್ಬೇಕು. ಆಮೇನ್ ಆಮೇನ್. ನೋಡ್ರಿ, ಕರ್ತನು ಮೆಚ್ಚಿಸುವಂಥ ಕಾರ್ಯ, ಹೊಗಳುವಂಥ ಕಾರ್ಯ, ನಿನ್ನ ಸಂಕಟವನ್ನು ನಾನು ಬಲ್ಲೆನು ಅಲ್ವಾ? ಈ ಸಭೆ ಸಂಕಟದಲ್ಲಿದ್ದಂಥ ಸಭೆ, ಉಪದ್ರವದಲ್ಲಿದ್ದಂಥ ಸಭೆ, ಹೋರಾಟದಲ್ಲಿದ್ದಂಥ ಸಭೆ. ನಿಮ್ಮ ಸಭೆ ಆ ಥರ ಸಂಕಟದಲ್ಲಿದೆಯಾ? ಹಳ್ಳಿನಲ್ಲಿ ಚರ್ಚ್ ನಡ್ಸೋಕ್ಕೆ ಬಿಡ್ತಾ ಇಲ್ವಾ? ಪ್ರಾರ್ಥನಾ ತಂಡಗಳನ್ನ ನಡ್ಸೋಕ್ಕೆ ಬಿಡ್ತಾ ಇಲ್ವಾ? ಅಥವಾ ನೀವು ಎಲ್ಲಿ ಚರ್ಚ್ ಇಟ್ಟಿದ್ದೀರೋ ಅಲ್ಲಿ ಅನೇಕ ಉಪದ್ರವಗಳು, ಕ್ರೈಸ್ತ ವಿರೋಧ ಸಂಘಟನೆಗಳು ಬಂದು ಅನೇಕ ಹೋರಾಟಗಳು ಮಾಡ್ತಿದ್ದಾರಾ? ಸ್ಮರಣ ಸಭೆಯಲ್ಲೂ ಹಾಗೆ ಇತ್ತು. ಕರ್ತನ ಅದನ್ನು ಬಲ್ಲನು. ಅದನ್ನು ಹೇಳ್ತಿದ್ದಾನೆ, ನಾನಿದನ್ನು ಬಲ್ಲೆನು, ನಿನ್ನ ಬಡತನವನ್ನು ಬಲ್ಲೆನು. ಆದರೆ ನೀನು ನನ್ನ ದೃಷ್ಟಿಯಲ್ಲಿ ಐಶ್ವರ್ಯವಂತನಾಗಿದ್ದೀಯಾ? ಐಶ್ವರ್ಯವಂತನೇ. ಅದು ಮಾತ್ರವಲ್ಲ, ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ನಾನು ಬಲ್ಲೆನು. ಅಲ್ಲಿ ತಮ್ಮನ್ನು ಯಹೂದ್ಯರಂತ ಹೇಳ್ಕೊಳ್ತಾರಲ್ಲ ಅಲ್ವಾ, ಅವರೆಲ್ಲ ಏನು ಮಾಡ್ತಿದ್ರು? ಈ ಸಭೆಯವರನ್ನು ದೂಷಿಸ್ತಾ ಇದ್ರು. ಯಾರೆಲ್ಲ ದೇವರಿಗೆ ನಂಬಿಗಸ್ತರಾಗಿರ್ತಾರೋ ಸೈತಾನನು ಅನೇಕರನ್ನು ಎಬ್ಬಿಸಿ ದೂಷಿಸುವಂತೆ ಮಾಡ್ತಾನೆ. ಇವರು ಸರಿಯಿಲ್ಲ, ಇವರು ಅದು, ಇವರು ಇದು, ಇವರು ಏಮಾರಿಸ್ತಾರೆ, ದೂಷಿಸ್ತಾ ಇದ್ದಾರೆ. ಅದನ್ನು ದೇವರು ಬಲ್ಲೆನು. ಅದನ್ನು ಹೇಳ್ತಿದ್ದಾನೆ, ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಆಮೇಲೆ ಸೈತಾನನಿಗೆ ಸ್ವಂತವಾಗಿದ್ದಾರೆ. ದೇವ ಜನರಿಗೆ ದೂಷಿಸುವವರು, ದೇವ ಜನರಿಗೆ ವಿರುದ್ಧವಾಗಿ ಎದ್ದು ಬಂದಂಥ ಆ ಜನರ ಗುಂಪಿಗೆ ಯೇಸು ಕ್ರಿಸ್ತನು ಏನು ಹೇಳ್ತಿದ್ದಾನೆ? ಸೈತಾನನ ಸಮಾಜದವರಾಗಿದ್ದಾರೆ. ನೋಡ್ರಿ, ಇದು ದೇವರು ಮೆಚ್ಚಿಸುವಂಥ ಕಾರ್ಯ. ಆ ಸಭೆ ಸಂಕಟದಲ್ಲಿತ್ತು, ಬಡತನದಲ್ಲಿತ್ತು. ಜನರು, ಆ ಯಹೂದ್ಯರಲ್ಲದವರು ಇವರನ್ನು ದೂಷಿಸ್ತಾ ಇದ್ದರು. ಇದರ ಮಧ್ಯದಲ್ಲಿ ಅವರು ನಂಬಿಗಸ್ತರಾಗಿದ್ದಕ್ಕಾಗಿ ಯೇಸು ಇದನ್ನು ಮೆಚ್ಚಿಸುತ್ತಾನೆ. ಆಮೇಲೆ ನೋಡ್ರಿ, ಮೊದಲು ಏನು ನೋಡಿದ್ವಿ ನಾವು? ಯೇಸು ಕ್ರಿಸ್ತನು ತನ್ನ ಬಗ್ಗೆ ಪ್ರಕಟಿಸುವುದು ಏನು? ಸತ್ತವನಾಗಿದ್ದೇನು, ಆದರೆ ಸದಾಕಾಲ ಜೀವಿಸುವವನಾಗಿದ್ದೇನೆ. ಈ ಸಭೆಯನ್ನು ಹೊಗಳುವಂಥ ಕಾರ್ಯ
ನಿನ್ನ ಸಂಕಟದಲ್ಲಿ, ನಿನ್ನ ಬಡತನದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ. ಎಷ್ಟೋ ಜನರು ದೂಷಿಸಿದ್ರು ಕೂಡ ನೀನು ನಂಬಿಗಸ್ತನಾಗಿದ್ದೀಯಾ. ನಿನ್ನ ಐಶ್ವರ್ಯವು ಈ ಭೂಲೋಕದಲ್ಲ, ನಿನ್ನ ಐಶ್ವರ್ಯವು ಪರಲೋಕದಲ್ಲಿ ಅದೇ. ಇದನ್ನು ನೋಡಿ ದೇವರು ಮೆಚ್ಚಿಸುವಂಥ ದೇವರು. ನಮ್ಮನ್ನು ಕೂಡ ಆ ಥರ ಮೆಚ್ಚಿಸಬೇಕು. ಒಂದು ಪ್ರಶ್ನೆ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಸಭೆ ಸಂಕಟದಲ್ಲಿದೆಯಾ ಅಥವಾ ವಿಶಾಲವಾದಂಥ ಮಾರ್ಗದಲ್ಲಿದೆಯಾ? ನಿಮ್ಮ ಸಭೆಯು ಉಪದ್ರವದಲ್ಲಿದೆಯಾ? ನಿಮ್ಮ ಸೇವೆಯು ಸಂಕಟದಲ್ಲಿಯೂ ಉಪದ್ರವದಲ್ಲಿಯೂ ಹೋರಾಟದಲ್ಲಿದೆಯಾ ಅಥವಾ ಜಾಲಿಯಾಗಿ ಹೋಗ್ತಿದೆಯಾ? ಬೈಬಲ್ ಪ್ರಕಾರ ಉಜ್ಜೀವನದ ಕಾಲದಲ್ಲಿ ಹಿಂಸೆಯೂ ಬರ್ತದೆ. ಹಿಂಸೆ ಬಂದಿಲ್ಲ ಅಂದ್ರೆ ನೀನು ಯೋಚನೆ ಮಾಡಬೇಕು. ನಿನ್ನ ಸೇವೆ, ನಮ್ಮ ಸೇವೆ ಸೈತಾನನ ರಾಜ್ಯವನ್ನು ಕೆಡವಿ ಹಾಕಬೇಕು. ಅವನು ನಾವು ನಡೆಸುವಂಥ ಸಭೆ ನೋಡಿ, ನಾವು ಮಾಡುವಂಥ ಸೇವೆ ನೋಡಿ ನಮಗೆ ಇದು ಅಷ್ಟು ಇಂಪ್ಯಾಕ್ಟ್ ಇಲ್ಲ, ಪರಿಣಾಮ ಇಲ್ಲ, ಅವ್ರು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ, ಜಾಲಿಯಾಗಿ ಹೋಗ್ತಾ ಇದ್ದರೆ ಸಮಥಿಂಗ್ ರಾಂಗ್. ನಾನು ಸತ್ಯವೇದದ ಅನುಸಾರವಾಗಿ ನಾನು ಮಾತಾಡ್ತಿದ್ದೀನಿ. ಈ ಸಭೆಯಲ್ಲಿ ಸಂಕಟವಿತ್ತು, ಈ ಸಭೆಯಲ್ಲಿ ಹೋರಾಟ ಇತ್ತು, ಜನರು ದೂಷಿಸ್ತಾ ಇದ್ದರು, ಅದರ ಮಧ್ಯದಲ್ಲಿ ಇವರು ನಂಬಿಗಸ್ತರಾಗಿದ್ದರು. ನೋಡ್ರಿ, ಒಂದು ರಹಸ್ಯ ಹೇಳ್ಕೊಡ್ಲ. ನಮ್ಮ ಸೇವೆ ಶತ್ರುವಿನ ರಾಜ್ಯವನ್ನು ಕದಲಿಸಬೇಕು, ಶತ್ರುವಿನ ರಾಜ್ಯವನ್ನು ಕಡವಿ ಹಾಕಬೇಕು, ಅವನ ಅನೇಕ ಹೋರಾಟಗಳನ್ನು ತರಬೇಕು. ಅದೇ ಒಂದು ಗುರುತು, ನಾವು ಕರ್ತನ ನಾಮ ಮಹಿಮೆಗಾಗಿ ಸೇವೆ ಮಾಡ್ತಿದ್ದೇವೆ ಎಂಬುದಕ್ಕೆ ಒಂದು ಗುರುತಾಗಿದೆ. ಈ ಸಭೆಯನ್ನು ನೋಡಿ ಕರ್ತನ ಮೆಚ್ಚಿಸ್ತಾನೆ. ಈ ಸಭೆಗೆ ಯೇಸು ಕ್ರಿಸ್ತನು ಕೊಡುವಂಥ ಉಪದೇಶ ಏನಂತ ನೋಡಬೇಕಾದ್ರೆ 10ನೇ ವಾಕ್ಯ, ನಿನಗೆ ಸಂಭವಿಸಕ್ಕಿರುವಂಥ ಬಾಧೆಗಳನ್ನು ನೋಡಿ ಹೆದರಬೇಡ. ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನ್ ನಿಮ್ಮನ್ನು ಕೆಲವರನ್ನು ಸೆರೆಮನೆಯೊಳಗೆ ಹಾಕ್ತಾನೆ. 10 ದಿವಸಗಳ ತನಕ ಸಂಕಟ ಇರ್ತದೆ. ಸಾಯಬೇಕಾದರೂ ನಂಬಿಗಸ್ತನಾಗಿರು. ಕೊಡುವಂಥ ಮಾರ್ಗದರ್ಶನ, ಬೋಧನೆ, ಉಪದೇಶ, ಆಲೋಚನೆ ಏನಂತ ನೋಡಬೇಕಾದ್ರೆ, ಸೈತಾನು ನಿಮ್ಮಲ್ಲಿ ಅನೇಕರನ್ನು ಸೆರೆಮನೆಯಲ್ಲಿ ಹಾಕ್ತಾನೆ. ಒಂದು ವೇಳೆ ಸಾಯಬೇಕಾಗಿ ಬರುವಂಥ ಪರಿಸ್ಥಿತಿಯೂ ಬರಬಹುದು. ಆದರೆ ನೀನು ಮರಣದ ತನಕ ನಂಬಿಗಸ್ತನಾಗಿರು. ಕೆಲವರನ್ನು 10 ದಿವಸಗಳು ಸೈತಾನನು ಆ ಸಂಕಟದಲ್ಲಿ ಹಾಕ್ತಾನೆ. ಕೆಲವರು ಸಾಯಬೇಕಾದಂಥ ಪರಿಸ್ಥಿತಿಯೂ ಬರುತ್ತದೆ. ಆದರೆ ನೀನು ಕಡೇ ತನಕ ನಂಬಿಗಸ್ತನಾಗಿರು. ಕೆಲವರನ್ನು ನೋಡ್ರಿ, ದುಷ್ಪ್ರೇರಣೆಗೆ ಒಳಗಾಗುವಂತೆ ಬರಲಿರುವಂಥ ಬಾಧೆಗಳನ್ನು ನೋಡಿ, ಸಂಕಟಗಳನ್ನು ನೋಡಿ ನೀನು ಸ್ವಲ್ಪವೇ ಹೆದರಬೇಡ. ದೇವರು ಬಹಳ ಸ್ಪಷ್ಟವಾಗಿ ಆ ಸಭೆಯವರಿಗೆ ಆಲೋಚನೆಯಾಗಿ ಮೊದಲೇ ಆತನು ಹೇಳ್ತಿದ್ದಾನೆ. ಬರಲಿರುವಂಥ ಕಾರ್ಯಗಳು ಮೊದಲೇ ಹೇಳ್ತಿದ್ದಾನೆ. ಇವತ್ತು ನಾವು ಇರುವಂಥ ಈ ಪಟ್ಟಣದಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಈ ರೀತಿಯಾದಂಥ ಉಪದ್ರವಗಳು ಬರಬಹುದು. ಮುನ್ಸೂಚಕವಾಗಿ ಸತ್ಯವೇದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನು ಹೇಳ್ತಿದ್ದಾನೆ, ನಿನಗೆ ಸಂಭವಿಸಲಿರುವಂಥ ಬಾಧೆಗಳು, ಸಂಕಟಗಳನ್ನು ನೋಡಿ ನೀನು ಹೆದರಬೇಡ. ಸಭೆಯೇ ನೀನು ಹೆದರಬೇಡ. ಸೈತಾನನು ಕೆಲವರನ್ನು 10 ದಿವಸಗಳು ಸೆರೆಮನೆಯಲ್ಲಿ ಇಡಬಹುದು. ಸಾಯಬೇಕಾದ ಪರಿಸ್ಥಿತಿ ಕೂಡ ಬರ್ಬೋದು. ಆದರೆ ಕಡೇ ತನಕ ತಾಳುವವನೇ ರಕ್ಷಣೆ ಹೊಂದುವವನು. ಕಡೇ ತನಕ ಯೇಸುಗಾಗಿ ನಿಂತ್ಕೋಬೇಕು. ಕೆಲವರು ನೋಡ್ರಿ, ಒಂದು ಪಾಡು ಬಂದಿದ ತಕ್ಷಣ ಓಡೋಗ್ತಾರೆ. ಪಾಡು ಬಂದಿದ ತಕ್ಷಣ ಯಾವ ದೇವರನ್ನು ಬಿಟ್ಟು ಬಂದರೂ ಅದಕ್ಕೆ ಓಡೋಗ್ಬಿಡ್ತಾರೆ. ಕೆಲವು ನೋಡ್ರಿ, ಪಾಡುಗಳು, ಉಪದ್ರವಗಳು ಬಂದಿದ ತಕ್ಷಣ ಯಾವ ಕೆಟ್ಟ ಚಟವನ್ನು ಬಿಟ್ಟು ಬಂದರೋ ಅದಕ್ಕೆ ಹಿಂದಿರುಗಿ ಹೋಗ್ಬಿಡ್ತಾರೆ. ಕೆಲವರು ನೋಡ್ರಿ, ಉಪದ್ರವಗಳು ಬಂದಿದ ತಕ್ಷಣ ಯೇಸುವೇ ಬೇಡ, ಯಾರೂ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಮರಣದ ತನಕ ತಾಳುವವನೇ ರಕ್ಷಣೆ ಹೊಂದುವನು. ಸಹೋದರ ಸಹೋದರಿಯೇ, ಯೋಹಾನ 16:33 ವಾಕ್ಯ ಹೇಳ್ತಿದೆ, ಈ ಲೋಕದಲ್ಲಿ ನಮಗೆ ಸಂಕಟಗಳು ಉಂಟು, ಆದರೂ ದೃಢಚಿತ್ತರಾಗಿರಿ. ಈ ಲೋಕವನ್ನು ಯೇಸು ಜಯಿಸಿದ, ನಾವು ಜಯಿಸುವುದಕ್ಕೆ ಆತನು ಸಹಾಯವನ್ನು ಮಾಡ್ತಾನೆ. ಒಂದು ವೇಳೆ ನಮ್ಮನ್ನು ರಕ್ತ ಸಾಕ್ಷಿಯಾಗಿ ಯೇಸುವಿಗಾಗಿ ಸಾಯಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡಿರುವುದಾದರೆ ಸಾಯಕ್ಕೂ ನಾವು ಸಿದ್ಧರಾಗಿರೋಣ. ಆಮೇಲೆ ಈ ಬೈಬಲ್ ತೆಗಿಬೇಕಾದ್ರೆ ನಾವು ಇನ್ನೊಂದು ತೀರ್ಮಾನವೂ ಮಾಡಿರಬೇಕು, ಯೇಸುವಿಗಾಗಿ ಸಾಯಕ್ಕೂ ಸಿದ್ಧರಾಗಿರಬೇಕು. ಆಮೇಲೆ ಯಾಕಂದರೆ ಅಪೊಸ್ತಲರು ಹಾಗೆ ಸತ್ತರು, ಶಿಷ್ಯರು ಎಷ್ಟೋ ಜನರು ಹಾಗೆ ಸತ್ತರು.
ಇವತ್ತು ಕೂಡ ಉತ್ತರ ಭಾರತದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಜಗದ್ಯಾದ್ಯಂತ ಎಷ್ಟೋ ದೇಶಗಳಲ್ಲಿ ಎಷ್ಟೋ ಕ್ರೈಸ್ತರನ್ನು ಕೊಲೆ ಮಾಡ್ತಿದ್ದಾರೆ, ಎಷ್ಟೋ ಸಭಾಪಾಲಕರನ್ನು ಕೊಂದಾಕ್ತಿದ್ದಾರೆ. ಆದರೂ ಕೂಡ ಯೇಸುವಿನ ಪ್ರೀತಿಯ ನಿಮಿತ್ತವಾಗಿ ಸೇವೆ ಇನ್ನೂ ಬೆಳೀತಾ ಇದೆ. ಒಂದು ಸಭಾಪಾಲಕರನ್ನು ಕೊಂದು ಹಾಕಿದ್ರೆ 1000 ಸಭಾಪಾಲಕರನ್ನು ಕರ್ತನು ಎಬ್ಬಿಸ್ತಾ ಇದ್ದಾನೆ. ಗ್ರಹಂ ಸ್ಟೈನ್ಸ್ ಅವರ 2 ಗಂಡು ಮಕ್ಕಳನ್ನು ಸುಟ್ಟಾಕಿದ್ರು, ವ್ಯಾನಲ್ಲಿಟ್ಟು ಸುಟ್ಟಾಕಿದ್ರು. ಆದರೆ ಆ ಪ್ರಾಂತ್ಯದಲ್ಲಿ, ಆ ಜಾಗದಲ್ಲಿ ಇನ್ನೂ ಸೇವೆ ಅಧಿಕವಾಗ್ತಲೇ ಇದೆ. ಆದ್ದರಿಂದ ಕರ್ತನು ಉಪದೇಶವಾಗಿ, ಬೋಧನೆಯಾಗಿ, ಆಲೋಚನೆಯಾಗಿ ಹೇಳುವಂಥ ಕಾರ್ಯ, ಸಂಕಟಗಳು ಬರ್ತದೆ, ಹೆದರಬೇಡ ಸಭೆಯೇ, ನೀನು ಹೆದರಬೇಡ. ದೇವರು ನಮಗೆ ಭಯದ ಆತ್ಮವನ್ನು ಕೊಡಲಿಲ್ಲ, ಹೇಡಿತನದ ಆತ್ಮವನ್ನು ಕೊಡಲಿಲ್ಲ, ಪ್ರೀತಿಯು, ಬಲವು, ಶಿಕ್ಷಣದ ಆತ್ಮವನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ಭಯದ ಆತ್ಮವನ್ನು ಕೊಡಲಿಲ್ಲ, ಅಪ್ಪ ತಂದೆ ಎಂಬುದಾಗಿ ಕರೆಯತಕ್ಕಂಥ ಪುತ್ರ ಸ್ವೀಕಾರದ ಭಾಗ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗೆ ಇರುವಂಥ ದೇವರು ದೊಡ್ಡವನಾಗಿದ್ದಾನೆ. ಹಾಲೆಲೂಯ. ಆದ್ದರಿಂದ ಯಾವುದಕ್ಕೆ ಹೆದರಬೇಡ. ಮರಣ ಬಂದರೂ ಅದಕ್ಕೆ ಸಹಿಸಿಕೋ, ಒಪ್ಪಿಸಿಕೊಡು. ಅವರಿಗೆ ಏನು ಬಹುಮಾನ ಅಂತೆ? ಜೀವವೆಂಬ ಜಯಮಾಲೆಯನ್ನು ದೇವರು ಕೊಡ್ತಾನೆ. ಇದು ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ ದ ಕ್ರೌನ್ ಆಫ್ ಲೈಫ್, ಇಲ್ಲಿ ಜಯಮಾಲೆ ಅಂತ ಇದೆ. ಕ್ರೌನ್ ಆಫ್ ಲೈಫ್ ಅಂದರೆ ಕಿರೀಟ, ಜೀವ ಕಿರೀಟ. ಯಾರೆಲ್ಲ ಜಯ ಹೊಂದುತ್ತಾರೋ ಜೀವವೆಂಬ ಜಯಮಾಲೆ, ಜೀವ ಕಿರೀಟವನ್ನು ದೇವರು ಕೊಡುವಂಥ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಯಾರೆಲ್ಲ ಜಯ ಹೊಂದುವರೋ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಅಂದರೆ ಪರಲೋಕ ರಾಜ್ಯ ನಮಗೆ ಶಾಶ್ವತವಾಗಿ ಎಂದೆಂದಿಗೂ ಯೇಸುವಿನ ಸಂಗಡ ಜೀವಿಸುವಂಥ ಪರಲೋಕ ರಾಜ್ಯದ ಭಾಗ್ಯತೆಯನ್ನು ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಚರಿತ್ರೆಯನ್ನು ತಿರುಗಿ ನೋಡ್ರಿ, ಯೇಸುವಿಗಾಗಿ ಸತ್ತವರು ಹೇರಾಳ, ಯೇಸುವನ್ನು ಬಿಟ್ಟು ಓಡಿದವರು ಹೇರಾಳ. ಈ ಸ್ಮಿರ್ನ ಸಭೆಯ ತನಕ ನಾವು ಭಯಪಡದೆ ದೇವರಿಗೆ ಮರಣದ ತನಕ ನಂಬಿಗಸ್ತರಾಗಿರಲು ಒಪ್ಪಿಸಿಕೊಡೋಣ. ಕಾರಣ ಇದು ಅಂತ್ಯಕಾಲ, ಉಜ್ಜೀವನ ಸಿಡಿಯುವಂಥ ಕಾಲ, ಉಪದ್ರವವು ಸಿಡಿಯುವಂಥ ಕಾಲ, ಉಪದ್ರವವನ್ನು ನೋಡಿ ಹಿಂಜರಿಯುವಂಥ ಕಾಲ ಅಲ್ಲ. ಉಪದ್ರವದ ಮಧ್ಯದಲ್ಲಿ ಯೇಸುವಿಗಾಗಿ ನಿಂತುಕೊಳ್ಳುವಂಥ ಒಂದು ಕಾಲ. ಒಮ್ಮೆ ಒಂದು ಜಾಗದಲ್ಲಿ ಸೇವೆಗಾಗಿ ಹೋಗಿದ್ದಾಗ ಒಂದು ಹಾಲಲ್ಲಿ 300 ಜನ ಸೇರಿ ಬಂದಿದ್ದರು. ನಾನೊಬ್ಬನೇ ಪ್ರಸಂಗ. ಅಲ್ಲಿ ಫಸ್ಟು 2 ರೋನಲ್ಲಿ ಪಾಸ್ಟರ್ಗಳು ಕೂತಿದ್ದರು. ವೈಟ್ ಶರ್ಟು, ವೈಟ್ ಪ್ಯಾಂಟು, ವೈಟ್ ಸಾಕ್ಸು, ವೈಟ್ ಶೂಸ್ ಅಂತಲೂ ಕಾಣುತ್ತೆ. ನಾನು ಹೇಳ್ತಿದ್ದೆ 3:30 6:30 ತನಕ 3 ತಾಸು ಪ್ರಾರ್ಥನೆ ನಡೆಸಿದೆ. ಉಜ್ಜೀವನಕ್ಕಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ ಪ್ರಾರ್ಥನೆ ನಡೆಸ್ತಾ ಇರಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದೆ, ಉಜ್ಜೀವನ ಬಂದಾಗಿದೆ. ಉಜ್ಜೀವನದ ಕಾಲದಲ್ಲಿ ಉಪದ್ರವವೂ ಬರ್ತದೆ. ಕಣ್ತರ್ದು ನೋಡಿದೆ 2 ರೋ ಪಾಸ್ಟರು, ಒಂದು 20 ಜನ ಇರ್ಬೋದು, ಕೈ ತಟ್ಟಿ ಆತ್ಮ ಭರಿತರಾಗಿ ಅನ್ಯ ಭಾಷೆಗಳಲ್ಲಿ ರಬ ಗಬ ದೂರ ಬ ಶಾಲ ರಂದ ಅನ್ಯ ಭಾಷೆಗಳು ಮಾತಾಡಿ ಆತ್ಮ ಭರಿತರಾದರು. ಆವತ್ತೇ ಉಪದ್ರವ ಬಂದ್ಬಿಡ್ತು. 6:00 ಪ್ರೇಯರ್ ಮುಗಿಸ್ದೆ. 6:45 ಒಳಗೆ ಕೆಲವೊಂದು ಹುಡುಗರು ಬರೋದಕ್ಕೆ ಶುರು ಮಾಡಿದ್ರು. 1 2 10 ಜನ, 20 ಜನ, ಹೊರಗಡೆ 30 40 50, ಹೆಚ್ಚು ಕಮ್ಮಿ ಒಂದು 100 ಜನ ಬಂದುಬಿಟ್ರು. ಎಲ್ಲ ಸೌಂಡ್ ಸಿಸ್ಟಮ್ ಆಫ್ ಮಾಡಿಬಿಟ್ರು. ಇನ್ಮೇಲೆ ಪ್ರಸಂಗ ಮಾಡಬಾರ್ದು ಎಂಬುದಾಗಿ ಹೇಳಿಬಿಟ್ರು. ನಾನು ಸ್ಟೇಜಿಂದ ಕೆಳಗೆ ಇಳಿದು ಬಂದೆ. ನಮಗೇನು ಹೊಡಿಬೇಕು, ಇಲ್ಲಾಂದರೆ ಪೊಲೀಸಲ್ಲಿ ಕೇಸ್ ಆಗಬೇಕು. ಈ ಥರ ಪರಿಸ್ಥಿತಿಯಲ್ಲಿ ದಿಢೀರಂತ ನನಗೆ ಈ 20 ಜನ ಪಾಸ್ಟರ್ ನೆನಪಿಗೆ ಬಂದರು. ಅವರು ಎಲ್ಲಿದ್ದಾರೆ ನೋಡೋಣ ಅಂತ ನೋಡಿದ್ರೆ, ಈ ವಿಶ್ವಾಸಿಗಳು ಹೊರಗೆ ಹೋಗೋಕ್ಕೆ ಮುಂಚಿತವಾಗಿ 20 ಪಾಸ್ಟರ್ಗಳು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಒಬ್ಬರೂ ಇಲ್ಲ. ಇದು ನಿಜ, ಒಬ್ಬರೂ ಇಲ್ಲ, ಎಲ್ಲ ಎಸ್ಕೇಪು. ಉಪದ್ರವವನ್ನು ಸಹಿಸ್ಕೋಬೇಕು. ಕರ್ತನಿಗಾಗಿ ಸತ್ರು ಸಾಯೋದಕ್ಕೆ ಒಪ್ಪಿಸ್ಕೊಡ್ಬೇಕು. ಸ್ಮಿರ್ನ ಪಟ್ಟಣದಲ್ಲಿ ಯೇಸು ಕೊಡುವಂಥ ಆಲೋಚನೆ, ಸಾಯಬೇಕಾದರೂ ನಂಬಿಗಸ್ತನಾಗಿರು. ಒಂದು ಚಿಕ್ಕ ಅಗತ್ಯ ಬಂದು ಸಂಧಿಸಲಿಲ್ಲ ಅಂದರೆ ಯೇಸು ಬಿಟ್ಟು ಓಡೋಗ್ಬಿಡ್ತೀಯಲ್ಲ. ದೇವರು ಹೇಳ್ತಿದ್ದಾನೆ ಸ್ಮಿರ್ನ ಸಭೆಯವರಿಗೆ, ಸಾಯಬೇಕಾದರೂ ನಂಬಿಗಸ್ತನಾಗಿರು, ಸಾಯಬೇಕಾದರೂ ನಂಬಿಗಸ್ತನಾಗಿರು. ಎಷ್ಟೋ ಜನರು ರಕ್ತ ಸಾಕ್ಷಿಯಾಗಿ ಸಾಯುವುದಕ್ಕೆ ಮುನ್ನ ಅವ್ರಿಗೊಂದು ಅವಕಾಶ ಕೊಡಲಾಗಿದೆ. ಒಂದು ಸಾರಿ ಯೇಸು ದೇವರಲ್ಲ ಅಂತ ಹೇಳಿಬಿಡು, ನಿನ್ನನ್ನು ಬಿಟ್ಬಿಡ್ತೀವಿ.
ಇಲ್ಲಾಂದರೆ ಹಸಿವೆಯಿಂದ ಸಿಂಹಕ್ಕೆ ನೀನು ಹಾಕ್ತೇನೆ ಆಹಾರವಾಗಿ, ಕುದಿಯುವಂಥ ಎಣ್ಣೆಯಲ್ಲಿ ಹಾಕ್ತೇನೆ, ಬೆಂಕಿಯಲ್ಲಿ ಹಾಕಿ ಸುಟ್ಟಾಕ್ಬಿಡ್ತೇನೆ, ಅಥವಾ ಭಯಂಕರವಾದಂಥ ಕಠೋರ ವ್ಯಕ್ತಿಗಳನ್ನು ಕೊಂಡು ಹಿಂಸೆಪಡಿಸಿ ನಿನ್ನನ್ನು ಅಷ್ಟು ಹಿಂಸೆ ಪಡಿಸಿ ಹಿಂಸೆಯಲ್ಲಿ ನೀನು ಸಾಯುವಂತೆ ಮಾಡ್ತೇನೆ. ಒಂದೇ ಒಂದು ಸಾರಿ ಹೇಳ್ಬಿಡಿ, ಯೇಸು ದೇವರಲ್ಲ. ಆ ಥರ ಯೇಸು ದೇವರಲ್ಲ ಅಂತ ನಿರಾಕರಿಸದೆ ಯೇಸುವಿಗಾಗಿ ಸಾಯುವ ತನಕ ಇದ್ದವರು ಪರಲೋಕ ರಾಜ್ಯದಲ್ಲಿ ಜೀವ ಕಿರೀಟವನ್ನು ಯೇಸು ಕೊಡ್ತಾನೆ, ಜೀವ ಕಿರೀಟವನ್ನು ಯೇಸು ಕೊಡ್ತಾನೆ. ಚರಿತ್ರೆಯನ್ನು ತಿರುಗಿಸಿ ನೋಡೋಣ. ಲಕ್ಷಾಂತರ ಜನರು ಯೇಸುಗಾಗಿ ಸತ್ತಿದ್ದಾರೆ. ಒಂದು ವೇಳೆ ಯೇಸುಗಾಗಿ ಸತ್ತವರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಯೇಸುವಿನ ಪ್ರೀತಿ, ಈ ಸಭೆಯವರು ಹಾಗೆ ಇದ್ದರು. ದೇವರೇ, ನಮ್ಮನ್ನು ಆ ಥರ ಮಾರ್ಪಡಿಸು ಸ್ವಾಮಿ. ಸಂಕಟದಲ್ಲಿ ನಂಬಿಗಸ್ತರಾಗಿದ್ದರು, ಬಡತನದಲ್ಲಿ ನಂಬಿಗಸ್ತರಾಗಿದ್ದರು, ಐಶ್ವರ್ಯವನ್ನು ಪರಲೋಕದಲ್ಲಿ ಸೇರಿಸ್ತಾ ಇದ್ದರು, ದೂಷಣೆ ಮಾಡ್ತಿದ್ದರು ಕೂಡ ಸಹಿಸಿಕೊಳ್ಳುವವರಾಗಿದ್ದರು, ದೇವರ ಆಲೋಚನೆಯನ್ನು ಹೊಂದ್ಕೊಳ್ತಾ ಇದ್ದರು. ಭಯಪಡಬೇಡ, ಸೈತಾನನು 10 ದಿವಸಗಳು ಸಂಕಟದಲ್ಲಿ ಇಡ್ತಾನೆ, ಉಪದ್ರವದಲ್ಲಿ ಇಡ್ತಾನೆ. ಭಯಪಡಬೇಡ. ಉಪದೇಶಗಳನ್ನು ಸ್ವೀಕರಿಸಿಕೊಂಡ್ರು. ಆಶೀರ್ವಾದ ಏನು? ಜೀವಕ್ರೀಟ, ಜೀವವೆಂಬ ಜಯಮಾಲೆ. ಜಯ ಹೊಂದುವವನಿಗೆ ಪರಲೋಕ ರಾಜ್ಯ. ಎಷ್ಟು ಆಶ್ಚರ್ಯ ಅಲ್ವೇ? ಸುಮರ್ನ ಸಭೆ 4 ವಾಕ್ಯಗಳನ್ನು ಕೊಂಡಂಥ ಅದ್ಭುತವಾದಂಥ ಸಭೆ. ಯೇಸು ಕ್ರಿಸ್ತನು ಒಂದು ಕಾರ್ಯದ ಬಗ್ಗೆನೂ ತಪ್ಪು ಹೊರಿಸಲೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರು ಈ ಥರ ನಮ್ಮ ಸಭೆ ಇರಬೇಕು ಸ್ವಾಮಿ. ಅರ್ಥ ಪ್ರಾರ್ಥನೆ ಮಾಡೋಣ.